₹1,000 ಲಾಭ ಬರ್ತಿದ್ರೆ ಇದು 10 ಟೈಮ್ಸ್ ಜಾಸ್ತಿ ಆಗಿಬಿಡುತ್ತೆ. ಅಂದರೆ 1,000 ಇರೋದು 10,000 ಆಗಿಬಿಡುತ್ತೆ. 10,000 ಲಾಭ ಬರ್ತಿದ್ರೆ 1,00,000 ಆಗುತ್ತೆ. ಗ್ರಾಹಕರು ಕಸ್ಟಮರ್ಸ್ ಎಲ್ಲ ಅವರ ವ್ಯಾಪಾರದ ಹತ್ರ ಬಂದಾಗ ಹೆಚ್ಚು ಸಮಯವನ್ನು ಸ್ಪೆಂಡ್ ಮಾಡೋ ರೀತಿ, ಅವರ ಸಮಯ ಹೆಚ್ಚು ಅಲ್ಲಿ ಕಳೆಯೋ ರೀತಿ ಮಾಡಿದ್ರೆ ಸಾಕು, ಅವರು ಹೆಚ್ಚು ಪರ್ಚೇಸ್ ಮಾಡೋ ಕೆಪಾಸಿಟಿ ಆಗುತ್ತೆ, ಆಮೇಲೆ ಲಾಭ ಹೆಚ್ಚಾಗುತ್ತೆ ಅಂತ ಅವರು ಗ್ರಹಿಸ್ತಾರೆ. ಕೆಳಕಂಡ ಸ್ಕ್ರಾಲಿಂಗ್ ನಂಬರ್ಗೆ ಫೋನ್ ಮಾಡಿ ನಿಮಗೆ ಮೆಸೇಜ್ ಕಳಿಸ್ತಾರೆ ನಮ್ಮ ಟೀಮ್ ಕಡೆಯಿಂದ. ಇನ್ನೊಂದು ಅದ್ಭುತವಾದ ಸೀಕ್ರೆಟ್ ಮಾರ್ಕೆಟಿಂಗ್ ಕೋಡ್. ಈ ಮಾರ್ಕೆಟಿಂಗ್ ಐಡಿಯಾಯಿಂದನೂ 10x ಟೈಮ್ಸ್ ನೀವು ಪ್ರಾಫಿಟನ್ನು ಹೆಚ್ಚು ಮಾಡ್ಕೊಳ್ಬೋದು. ಎಂಟ್ರಿಯಲ್ಲೇ ಒಂದು ವಾಚ್ ಕೊಡ್ತಾರೆ, ಅದು ಕಾಲ್ನಡಿಗೆಯನ್ನು ಟ್ರ್ಯಾಕ್ ಮಾಡುವಂಥ ವಾಚು. ಆ ವಾಚ್ ಕೈಗೆ ಹಾಕ್ಬಿಟ್ಟು ಹೇಳ್ತಾರೆ, ಯಾರೆಲ್ಲ 4,000 ಫುಟ್ ಅಂದರೆ 4,000 ನಡಿಗೆಗಳನ್ನು ಹೆಜ್ಜೆಗಳನ್ನು ಹಾಕ್ತಾರೋ ಅವರಿಗೆ 10% ಡಿಸ್ಕೌಂಟ್. ವೀಕ್ಷಕರೇ, ಮನಿ ಇಸ್ ಹ್ಯಾಪಿನೆಸ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆಧಾರದ ಸ್ವಾಗತ. ನಾನು ಸೌಮ್ಯ ಮಳಲಿ. ವೀಕ್ಷಕರೇ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಗುರುಗಳು ಯಾವೆಲ್ಲ ವಿಶೇಷ ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ, ಏನೆಲ್ಲ ಉಪಯುಕ್ತ ಮಾಹಿತಿಯನ್ನು ನೀಡೋದ್ರ ಜೊತೆಗೆ ಯಾವ ಒಂದು ವಿಶ್ವ ಮಂತ್ರ ತಂತ್ರವನ್ನು ತಿಳಿಸಿಕೊಡಲಿದ್ದಾರೆ, ಇದೆಲ್ಲದರ ಬಗ್ಗೆ ಅವರಿಂದಲೇ ನಾವು ಕೇಳಿ ತಿಳ್ಕೊಳ್ಳೋಣ. ಹಾಗಿದ್ರೆ ಮತ್ತೆ ತಡ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ನಮ್ಮ ಜೀವನದ ಮೌಲ್ಯಗಳ ಬಗ್ಗೆ, ವ್ಯಾಪಾರದ ಬಗ್ಗೆ, ಲಾಭ ನಷ್ಟದ ಬಗ್ಗೆ, ನಾವು ಏನು ಮಾಡಿದ್ರೆ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಶೇಷ ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನ ಮಾಡಿ ವಿಶ್ವ ಶಕ್ತಿ ಸಿದ್ಧಿಯನ್ನು ಪಡೆದವರು, ಭೂದೋಷ ನಿವಾರಕರು, ವಾಸ್ತುದೋಷ ಪರಿಹಾರಕರು, ಲಕ್ಷಾಂತರ ಜನರ ಬಾಳಿನಲ್ಲಿ ಶ್ರೀಮಂತಿಕೆಯ ಪರಿವರ್ತನೆಯನ್ನು ತಂದುಕೊಟ್ಟು ನಮ್ಮೊಳಗಡೆ ಇರುವ ಬ್ರಹ್ಮ ತತ್ವವನ್ನು ಜಾಗೃತಗೊಳಿಸಿ ನಾವು ಅಂದುಕೊಂಡಿದ್ದೆಲ್ಲವನ್ನ ಪಡೆದುಕೊಳ್ಳಲು ವಿಶ್ವ ಮಾರ್ಗವನ್ನು ನಮಗೆ ತಿಳಿಸ್ಕೊಡ್ತಾ ಇರುವವರು, ಜೀ ಕನ್ನಡದ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿಯ ಪುರಸ್ಕೃತರು, ವಿಶ್ವಚೇತನ ದುಡ್ಡಿನ ದ್ರೋಣಾಚಾರ್ಯ ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಹಲವಾರು ವಿಚಾರಗಳನ್ನು, ಮಾಹಿತಿಯನ್ನು ನಾನು ನಿಮ್ಮಿಂದ ಕೇಳಿ ಪಡ್ಕೊಳ್ಳೋದಿದೆ. ಆದರೆ ಅದಕ್ಕಿಂತ ಮುಂಚೆ ಗುರುಗಳೇ, ನೀವು ಸಾಕಷ್ಟು ಕಾರ್ಯಾಗಾರಗಳನ್ನು ಮಾಡ್ತಾ ಇರ್ತೀರಾ. ಇನ್ನು ಫೇಸ್ಬುಕ್ ಹಾಗೆ ಯೂಟ್ಯೂಬ್ನಲ್ಲಿ ಸ್ಪೆಷಲ್ ಸಬ್ಸ್ಕ್ರಿಪ್ಷನ್ ಪಡ್ಕೊಂಡವ್ರಿಗೋಸ್ಕರ ಒಂದೊಂದು ವಿಶೇಷ ಮಾಹಿತಿಯನ್ನು, ಅಂದರೆ ಒಂದು ವಿಚಾರವನ್ನು ಇಟ್ಕೊಂಡು ನೀವು ಅವ್ರಿಗೊಂದು ಸ್ಪೆಷಲ್ ಇನ್ಫಾರ್ಮೇಷನ್ ಕೊಡ್ತಿರ್ತೀರಾ. ಇದೇ ಜುಲೈ 5ನೇ ತಾರೀಕು ಸಂಜೆ 7 ಗಂಟೆಯಿಂದ 8:30ವರೆಗೆ. ಕಳೆದ ಬಾರಿ ಕೂಡ ನೀವು ಇದನ್ನು ಕೊಟ್ಟಿದ್ರಿ, ಅಂದರೆ 3 ಲಕ್ಷದವರೆಗೆ ಯಾವ ರೀತಿಯಾಗಿ ನಾವು ಲಾಭವನ್ನು ಮಾಡಬಹುದು ಬಿಸ್ನೆಸ್ ಮಾಡಿ ಅನ್ನೋದ್ರ ಬಗ್ಗೆ ಹೇಳ್ಕೊಟ್ಟಿದ್ರಿ. ಅವತ್ತು ಹತ್ತತ್ರ 6 ಲಕ್ಷದವರೆಗೂ ಹೇಗೆ ಮಾಡಬಹುದು ಅನ್ನೋದನ್ನು ತಿಳಿಸ್ಕೊಟ್ರಿ. ಇನ್ನು ಇವತ್ತು ಅಂದರೆ ಜುಲೈ 5ನೇ ತಾರೀಕಂದು ಲೈವಲ್ಲಿ ಸುಮಾರು 2,49,000ವರೆಗೆ ಒಂದು ತಿಂಗಳಿಗೆ ಹೇಗೆ ಆದಾಯ ಮಾಡಬಹುದು ವ್ಯಾಪಾರ ಮಾಡಿ ಅನ್ನೋದ್ರ ಬಗ್ಗೆ ಹೊಸ ಹೊಸ ಐಡಿಯಾಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಲಿದ್ದೀರಿ. ಇದರ ಒಂದಷ್ಟು ವಿಶೇಷ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೋಬಹುದಾ? ಖಂಡಿತವಾಗಿಯೂ. ಲಾಸ್ಟ್ ಟೈಮ್ ಸ್ಪೆಷಲ್ ಸಬ್ಸ್ಕ್ರೈಬರ್ ಆದವರಿಗೆ ನಾನು ತಿಂಗಳಿಗೆ ಹೇಗೆ 3 ಲಕ್ಷ ಕನಿಷ್ಠ ದುಡಿಬೋದು ಅನ್ನೋ ಒಂದು ವ್ಯಾಪಾರವನ್ನು ತಿಳಿಸ್ಕೊಟ್ಟಿದ್ದೆ. ಆ ವಿಡಿಯೋ ಲಭ್ಯವಿದೆ, ಯೂಟ್ಯೂಬಲ್ಲಿ ಲಭ್ಯ ಇದೆ. ಸೊ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ವೋ ಅವರು ಹಾಗೆ ಅದನ್ನು ದಯವಿಟ್ಟು ನೋಡಿ. ಯಾರೆಲ್ಲ ನೋಡಿದಿರೋ ದಯವಿಟ್ಟು ಅದನ್ನು ಎಲ್ಲಿ ಅಳವಡಿಸ್ಕೊಳ್ಬೋದು ಅಂತ ಹೇಳಿದ್ದೇನೆ. ನೀವು ಅಳವಡಿಸಿಕೊಂಡಾಗ ಮಾತ್ರ 3 ಲಕ್ಷ ಲಾಭವನ್ನು ಪಡೆಯೋದಕ್ಕೆ ಸಾಧ್ಯ. ಇದರ ಒಂದು ಕಂಟಿನ್ಯೂಡ್ ಪಾರ್ಟ್, ಇನ್ನೂ ಹೆಚ್ಚು ಒಂದು ಮಾಹಿತಿಯನ್ನು ಕಾರ್ಯಾಗಾರದಲ್ಲಿ, ಮೊನ್ನೆ ನಡೆದ ಕಾರ್ಯಾಗಾರದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಜೂನ್ 14ನೇ ತಾರೀಕಿದ್ದ ವರ್ಕ್ಶಾಪ್ನಲ್ಲಿ ಸಂಜೆ 6:30ಯಿಂದ 7:30 ತನಕ ಇದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಇದನ್ನು ಮಾಡ್ತೀರಂತ ನಾನು ಭಾವಿಸಿದ್ದೇನೆ. ಇನ್ನು ಜುಲೈ 5ನೇ ತಾರೀಕು ಇದು ಯಾರಿಗೆ ಅಂತ ಹೇಳ್ತೇನೆ ನೋಡಿ. ಮೊನ್ನೆ ನಾನು ಬಿಸ್ನೆಸ್ ಬಗ್ಗೆ ಹೇಳಿದ್ದಂಥದ್ದು ಸಿಟಿಯಲ್ಲಿರೋರಿಗೆ ಮಾತ್ರ ಅದು ಮಾಡೋದಕ್ಕೆ ಸಾಧ್ಯವಾಗ್ತಿತ್ತು. ಈ ಬಿಸ್ನೆಸ್ ನಾನೇನು ಹೇಳಲಿಕ್ಕೆ ಹೊರಟಿದ್ದೇನೋ ಜುಲೈ 5ನೇ ತಾರೀಕು ನೇರವಾಗಿ ಲೈವಲ್ಲಿ ಸ್ಪೆಷಲ್ ಸಬ್ಸ್ಕ್ರೈಬರ್ಸ್ಗೆ ಈ ಬಿಸ್ನೆಸ್ಸನ್ನು ಎಲ್ಲರೂ ಮಾಡ್ಬೋದು,
ಯಾವ ಊರಿನಲ್ಲಿದ್ದರೂ, ಅದು ಚಿಕ್ಕ ಗ್ರಾಮವಾಗಲಿ ಅಥವಾ ಸಣ್ಣ ತಾಲೂಕಾಗಲಿ, ಹೋಬಳಿ ಆಗಲಿ, ನಗರವಾಗಲಿ, ಯಾವುದೇ ಆಗಲಿ, ಇದು ಎಲ್ಲರೂ ಮಾಡಬಹುದಾದ ಒಂದು ಸುಲಭವಾದ ಒಂದು ವ್ಯಾಪಾರ. ಇದಕ್ಕೆ ಇನ್ವೆಸ್ಟ್ಮೆಂಟ್ ಏನು ಹೆಚ್ಚು ಬೇಕಾಗಿಲ್ಲ. ಪ್ರತಿ ತಿಂಗಳು ನೀವು ಸುಲಭವಾಗಿ ಒಂದು 2-2.5 ಲಕ್ಷ ಅಷ್ಟು ದುಡಿಯುವಂಥ ವ್ಯಾಪಾರದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೇನೆ. ಯಾರಿಗೆಲ್ಲ ಫೌಂಡೇಶನ್ ನಾಲೆಜ್ ಇದೆಯೋ ನಮ್ಮ ಕಾರ್ಯಾಗಾರಕ್ಕೆ ಬಂದು ಈ ಫೌಂಡೇಶನ್ ಮಾಹಿತಿಯನ್ನು ಪಡೆದಿದ್ದೀರೋ ಅವರಿಗೆ ತುಂಬ ಸುಲಭವಾಗಿಬಿಡುತ್ತೆ. ಯಾರೆಲ್ಲ ವರ್ಕ್ಶಾಪ್ಗೆ ಬಂದಿರೋದಿಲ್ವೋ ಅಂಥವ್ರಿಗೆ ಇದು ಕೇಳಿಸ್ಕೊಂಡ್ರೂ ಸ್ವಲ್ಪ ಕಷ್ಟದ ರೀತಿಯಲ್ಲೇ ಕಾಣ್ಬೋದು, ಬಟ್ ಇದೆಲ್ಲರೂ ಮಾಡ್ಬೋದು. ಯಾಕೆ ಇದ್ರ ಬಗ್ಗೆ ನಾನು ಹೇಳಬೇಕು ಅಂತ ಅಂದ್ಕೊಂಡೆ ಅಂತಂದರೆ, ಮೊನ್ನೆ ಕರ್ನಾಟಕದ ಕೆಲವು ಭಾಗಗಳಿಗೆ ನಾನು ಹೋಗಿದ್ದೆ. ವಿಶೇಷವಾಗಿ ಮಂಡ್ಯ, ಮೈಸೂರು ಮತ್ತು ಕೂರ್ಗಿನ ಕೆಲವು ಭಾಗಗಳು, ಮತ್ತು ಚಿಕ್ಕಮಗಳೂರು, ದಾವಣಗೆರೆ, ಹುಬ್ಬಳ್ಳಿ, ಮಂಗಳೂರು, ಈ ರೀತಿಯೆಲ್ಲ ಹೋದಾಗ ನನಗೆ ಅನ್ನಿಸ್ತು ಎಷ್ಟೋ ಚಿಕ್ಕ ಚಿಕ್ಕ ಗ್ರಾಮಗಳಿದ್ದಾವೆ. ಅಲ್ಲಿ ನಿಜವಾಗ್ಲೂ ನಾನೀಗ ಮೊನ್ನೆ ಒಂದು ವ್ಯಾಪಾರದ ಬಗ್ಗೆ ಹೇಳಿಕೊಟ್ಟೆ, ಅದು ಅಲ್ಲೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಬಿಕಾಸ್ ದಟ್ ಈಸ್ ನಾಟ್ ಅ ಸಿಟಿ. ಸೊ ಸಿಟಿ ಬೇಸ್ಡ್ ಬಿಸ್ನೆಸ್ಸೇ ಬೇರೆ, ಬಟ್ ರೂರಲ್ ಬೇಸ್ಡ್ ಬಿಸ್ನೆಸ್ ಬೇರೆ. ಅದನ್ನು ಆ ಊರುಗಳಲ್ಲಿ ಹೇಗೆ ಮಾಡೋದು ಅನ್ನುವಂಥದ್ದನ್ನು ನಾನು ತಿಳಿಸ್ಬೇಕು ಅಂತ ನನಗನ್ನಿಸ್ತು. ಇದು ಎಲ್ಲರೂ ಮಾಡ್ಬೋದು, ಎಲ್ಲ ಊರಲ್ಲೂ ಮಾಡ್ಬೋದು. ಕಡಿಮೆ ಬಜೆಟ್ ಇದ್ದರೆ ಸಾಕು, ಹೆಚ್ಚೇನೂ ದುಡ್ಡಿನ ಅವಶ್ಯಕತೆ ಇಲ್ಲ. ಸೊ ಅಂಥದ್ರ ಬಗ್ಗೆ ತಿಳಿಸ್ಕೊಡ್ತಿದೆ. ನೇರವಾಗಿ ಸ್ಪೆಷಲ್ ಸಬ್ಸ್ಕ್ರೈಬರ್ ಆದ ನಿಮಗೆ ಜುಲೈ 5ನೇ ತಾರೀಕು ಸಂಜೆ 7 ಗಂಟೆಯಿಂದ ರಾತ್ರಿ 8:30 ಗಂಟೆ ತನಕ ನಿಮಗೆ ತಿಳಿಸ್ಕೊಡ್ತೇನೆ. ಎಲ್ಲರೂ ಮಾಡ್ಬೋದು. ಕನಿಷ್ಠ 2-2.5 ಲಕ್ಷ ಈ ವ್ಯಾಪಾರದಲ್ಲಿ ದುಡಿಬೋದು. ಕಲಿಯೋದಕ್ಕೆ ನೀವು ರೆಡಿ ಇದ್ದರೆ ಕಲಿಸ್ಕೊಡೋದಕ್ಕೆ ನಾನು ರೆಡಿ ಇದ್ದೇನೆ. ಖಂಡಿತವಾಗ್ಲೂ ಗುರುಗಳೇ, ಇವಾಗೆಲ್ಲ 30,000 ಸಂಪಾದನೆ ಮಾಡಿಕೊಂಡು ಜೀವನದಲ್ಲಿ ಕಷ್ಟಪಟ್ಟು ಬದುಕ್ತಾ ಇರೋಂಥವ್ರು ಸಾಕಷ್ಟು ಜನ, ಅಂದರೆ ಲಕ್ಷಾಂತರ ಜನ ಇದ್ದಾರೆ. ಅಂಥವರಿಗೆ ನೀವೊಂದು ಒಳ್ಳೆ ಐಡಿಯಾ ಕೊಡ್ತೀನಿ, ಬಿಸ್ನೆಸ್ ಮಾಡಿ 2.5 ಲಕ್ಷ ಅರ್ನ್ ಮಾಡಿ, ಅದು ತಿಂಗಳಿಗೆ ಅಂತಂದರೆ ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಒಂದು ಉತ್ಸುಕತೆ ಇದ್ದೇ ಇರುತ್ತೆ. ಸೊ ವೀಕ್ಷಕರೇ, ದಯವಿಟ್ಟು ಇಂಥ ಒಂದು ಒಳ್ಳೆ ಆಪರ್ಚುನಿಟಿಯನ್ನು ಮಿಸ್ ಮಾಡ್ಕೊಳ್ಬೇಡಿ. ಯಾಕಂದರೆ ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ಮಾಡಬೇಕು ಅನ್ನೋ ಒಂದು ತುಡಿತಾ ಇರುತ್ತೆ, ಏನಾದರೂ ಸಾಧಿಸಬೇಕು ಅನ್ನುವಂಥ ಒಂದು ಛಲ ಇರುತ್ತೆ, ಬಿಸ್ನೆಸ್ ಮಾಡಬೇಕು, ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಬೇಕು ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆಯನ್ನು ಹೊಂದಿರ್ತೀರ. ಆದರೆ ಏನು ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು, ಅದನ್ನು ಹೇಗೆ ಕೊಂಡೊಯ್ಯಬೇಕು, ಇದ್ರ ಬಗ್ಗೆ ಸರಿಯಾದಂಥ ಒಂದು ಐಡಿಯಾಸ್ ಇರಲ್ಲ, ಮಾರ್ಗದರ್ಶನ ಇರಲ್ಲ, ಮಾಹಿತಿ ಇರಲ್ಲ. ಇಂಥ ಸಂದರ್ಭದಲ್ಲಿ ಗುರುಗಳು ನಿಮಗೆ ತಿಂಗಳಿಗೆ 2.5 ಲಕ್ಷ ಖಂಡಿತವಾಗ್ಲೂ ಬರುತ್ತೆ, ನಾನು ಕೊಡುವಂಥ ಐಡಿಯಾವನ್ನು ನಾನು ಹೇಳಿದ ರೀತಿಯಲ್ಲಿ ಮಾಡಿ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಇಂಥ ಒಂದು ಆಪರ್ಚುನಿಟಿಯನ್ನು ಮಿಸ್ ಮಾಡ್ಕೊಳ್ಬೇಡಿ. ಯೂಟ್ಯೂಬ್ ಹಾಗೆ ಫೇಸ್ಬುಕ್ಕಲ್ಲಿ ಸ್ಪೆಷಲ್ ಸಬ್ಸ್ಕ್ರಿಪ್ಷನ್ ಪಡ್ಕೊಳ್ಳಿ. ಗುರುಗಳು ಕೊಡುವಂಥ ಮಾಹಿತಿಯನ್ನು ಪಡ್ಕೊಂಡು ನೀವು ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮೆನ್ ಆಗಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಹುದು. ಇನ್ನು ಗುರುಗಳೇ, ಈಗ ನಾವು ಎಲ್ಲರೂ ಕೂಡ ಅನ್ಕೋತೀವಿ, ನಾನು ಬಿಸ್ನೆಸ್ ಮಾಡಬೇಕು, ವ್ಯಾಪಾರ ಮಾಡಬೇಕು, ಜೀವನದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ನಾನು ಬದುಕಬೇಕು ಅಂತ. ಆದರೆ ಹೇಗೆ ಮಾಡಬೇಕು, ಅಂದರೆ ಹೇಗೆ ಯಶಸ್ಸು ಸಿಗುತ್ತೆ, ಏನು ಮಾಡಿದ್ರೂ ನನಗೆ ಆ ಥರ ಆಗ್ತಾ ಇಲ್ಲ ಅನ್ನುವಂಥ ಸಾಕಷ್ಟು ಗೊಂದಲಗಳಿರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಒಂದು ಮನೋಭಾವನೆ ಹಾಗೆ ಜೀವನ ಶೈಲಿ ಇದ್ದಾಗ ನಾವು ಮಾಡುವಂಥ ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲಿ ಯಶಸ್ಸನ್ನು ಕಂಡು ನೆಮ್ಮದಿಯಿಂದ ಜೀವನ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಖಂಡಿತ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಅದಕ್ಕೂ ಮುಂಚಿತವಾಗಿ ಒಂದು ಅದ್ಭುತವಾದ ಒಂದು ಮಾರ್ಕೆಟಿಂಗ್ ಐಡಿಯಾವನ್ನು ನಾನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ನಾನು ಬಯಸ್ತಿದ್ದೇನೆ. ಈ ಮಾರ್ಕೆಟಿಂಗ್ ಐಡಿಯಾ ಕೇಳಿದ ಮೇಲೆ 100% ನಾನು ಹೇಳ್ತೇನೆ, ನಿಮ್ಮ ವ್ಯಾಪಾರದಲ್ಲಿ, ಈ ವ್ಯಾಪಾರದಲ್ಲಿ ಈಗ ಮಾಡ್ತಿರೋ ವ್ಯಾಪಾರದಲ್ಲಿ ಒಂದು ವೇಳೆ 1,000 ರೂಪಾಯಿ ಲಾಭ ಬರ್ತಿದ್ರೆ ಇದು 10 ಟೈಮ್ಸ್ ಜಾಸ್ತಿ ಆಗಿಬಿಡುತ್ತೆ. ಅಂದರೆ 1,000 ಇರೋದು 10,000 ಆಗಿಬಿಡುತ್ತೆ. 10,000 ಲಾಭ ಬರ್ತಿದ್ರೆ 1 ಲಕ್ಷ ಆಗುತ್ತೆ. 1 ಲಕ್ಷ ಲಾಭ ಬರ್ತಿದ್ರೆ 10 ಲಕ್ಷ ಆಗಿಬಿಡುತ್ತೆ. 10 ಲಕ್ಷ ಬರ್ತಿದ್ರೆ 1 ಕೋಟಿ ರೂಪಾಯಿ ಲಾಭ ಆಗಿಬಿಡುತ್ತೆ. ಗೊತ್ತಿರಲಿ, ಈ ಒಂದು ಐಡಿಯಾವನ್ನು ಒಂದು ದೊಡ್ಡ ಕಂಪನಿ, ಸ್ವೀಡನ್ ಬೇಸ್ಡ್ ಕಂಪನಿಯವರು ಅವರ ಒಂದು ವ್ಯಾಪಾರದಲ್ಲಿ ಇದನ್ನು ಅಳವಡಿಸಿ 10x ಟೈಮ್ಸ್ ಲಾಭವನ್ನು ಮಾಡ್ತಾರೆ. ಯಾವುದು? ವೆರಿ ಸಿಂಪಲ್ ಐಡಿಯಾ. ಇವ್ರು ಐಡಿಯಾ ಮಾಡ್ತಾರೆ. ಇದು ಯಾವ ಕಂಪ್ನಿ ಅಂತ ಹೇಳ್ತೇನೆ. ಅದಕ್ಕೂ ಮೊದಲು ಇವರೇನು ಮಾಡಿದರು ಅಂತ ಫಸ್ಟ್ ತಿಳ್ಕೊಳ್ಳಿ. ಇವರಿಗೆ ಒಂದು ಆಲೋಚನೆ ಬರುತ್ತೆ, ಗ್ರಾಹಕರು, ಕಸ್ಟಮರ್ಸ್ ಎಲ್ಲ ಅವರ ವ್ಯಾಪಾರದ ಹತ್ರ ಬಂದಾಗ ಹೆಚ್ಚು ಸಮಯವನ್ನು ಸ್ಪೆಂಡ್ ಮಾಡೋ ರೀತಿ, ಅವರ ಸಮಯ ಹೆಚ್ಚು ಅಲ್ಲಿ ಕಳೆಯೋ ರೀತಿ ಮಾಡಿದ್ರೆ ಸಾಕು, ಅವರು ಹೆಚ್ಚು ಪರ್ಚೇಸ್ ಮಾಡೋ ಕೆಪ್ಯಾಸಿಟಿ ಆಗುತ್ತೆ, ಆಮೇಲೆ ಲಾಭ ಹೆಚ್ಚಾಗುತ್ತೆ ಅಂತ ಅವರು ಗ್ರಹಿಸ್ತಾರೆ. ಅಂತಂದರೆ ಕಸ್ಟಮರ್ ಬಂದು ಹಾಗೆ ಹೊರಟೋದ್ರೆ ಹೆಚ್ಚು ಲಾಭ ಬರೋದಿಲ್ಲ. ಗ್ರಾಹಕರು ಬರಬೇಕು, ಅಲ್ಲೇ ಒಂದು ಅರ್ಧ ಗಂಟೆನೋ, 1 ಗಂಟೆನೋ, 2 ಗಂಟೆನೋ, 3 ಗಂಟೆನೋ
ಕಾಲ ಕಳೆದರೆ ಹೆಚ್ಚು ವ್ಯಾಪಾರ ಆಗುತ್ತೆ ಅಂತಂತ ಹೇಳ್ಕೊಂಡು ಅವರು ಈ ಒಂದು ಮಾರ್ಕೆಟಿಂಗ್ ಐಡಿಯಾನ ಮಾಡ್ತಾರೆ. ಈ ಕಂಪ್ನಿ ಹೆಸರು ಐಕಿಯಾ ಅಂತೇಳಿ, ಇದು ಸ್ವೀಡನ್ ಬೇಸ್ಡ್ ಕಂಪನಿ. ನಿಮಗೆ ಗೊತ್ತಿದೆ, ಒಂದು ವಿಶ್ವ ಪ್ರಸಿದ್ಧ ಫರ್ನಿಚರ್ ಮತ್ತು ಗೃಹೋಪಯೋಗಿ ವಸ್ತುಗಳ ಒಂದು ಕಂಪನಿ. ಇದು ಬ್ಯಾಂಗ್ಳೂರಲ್ಲೂ ಇದೆ, ಪ್ರಪಂಚದ ಮೂಲೆ ಮೂಲೆಗಳಲ್ಲೂ ಇದೆ. ಇವರು ಮಾಡಿದ ಈ ಪ್ರಯೋಗ ಅರೇಬಿಯನ್ ಕಂಟ್ರೀಸಲ್ಲಿ ಈ ಒಂದು ಪ್ರಯೋಗ, ಈ ಒಂದು ಮಾರ್ಕೆಟಿಂಗ್ ಐಡಿಯಾವನ್ನು ಮಾಡ್ತಾರೆ. ನಿಮಗೆಲ್ರಿಗೂ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ, ಬಟ್ ಯು ಮಸ್ಟ್ ನೋ ದಿಸ್. ಅರೇಬಿಯನ್ ಪೀಪಲ್, ಸೌದಿ ಅರೇಬಿಯಾದ ಕಡೆ ಜನಗಳು, ಅಲ್ಲಿ ವಾತಾವರಣ ತುಂಬ ಉಷ್ಣ ಹೆಚ್ಚಿರೋದ ಕಾರಣ ಅವರು ಜಾಸ್ತಿ ನಡೆಯೋದಿಲ್ಲ. ಬಹುತೇಕ ಮಂದಿ ಕಾರುಗಳಲ್ಲಿ ಓಡಾಡ್ತಾರೆ, ಇಲ್ಲ ಎಲ್ಲಿ ಎ ಸಿ ಇದೆಯೋ ಅಲ್ಲಿ ಇರ್ತಾರೆ. ಬಿಕಾಸ್ ದ ಟೆಂಪ್ರೇಚರ್ ಈಸ್ ವೆರಿ ವೆರಿ ಹಾಟ್. ಅನ್ಲೆಸ್ ಇಟ್ ಈಸ್ ಈವ್ನಿಂಗ್, ಸಂಜೆ ಹೊತ್ತು ಮಾತ್ರ ಸ್ವಲ್ಪ ಹೊರಗಡೆ ಬಂದು ಓಡಾಡೋಂಥದ್ದು ನಡೆಯುತ್ತೆ. ಇವರಿಗೆ ಐಕಿಯಾದವ್ರು ಒಂದು ಪ್ಲ್ಯಾನ್ ಮಾಡ್ತಾರೆ. ಯಾರೆಲ್ಲ ಐಕಿಯಾ ಶೋರೂಮ್ಗೆ ಕಸ್ಟಮರ್ಸ್ ಬರ್ತಾರೋ, ಬಂದ ತಕ್ಷಣ ಎಂಟ್ರಿಯಲ್ಲೇ ಒಂದು ವಾಚ್ ಕೊಡ್ತಾರೆ. ಅದು ಕಾಲ್ನಡಿಗೆಯನ್ನು ಟ್ರ್ಯಾಕ್ ಮಾಡುವಂಥ ವಾಚು. ಆ ವಾಚ್ ಕೈಗೆ ಹಾಕ್ಬಿಟ್ಟು ಹೇಳ್ತಾರೆ, ಯಾರೆಲ್ಲ 4000 ಫುಟ್ ಅಂದರೆ 4000 ನಡಿಗೆಗಳನ್ನು ಹೆಜ್ಜೆಗಳನ್ನು ಹಾಕ್ತಾರೋ ಅವರಿಗೆ 10% ಡಿಸ್ಕೌಂಟು. ಯಾರೆಲ್ಲ 7000 ನಡಿಗೆಯಲ್ಲಿ ಈ ಒಳಗಡೆ ಸರೌಂಡಿಂಗಲ್ಲಿ ಓಡಾಡ್ತಾರೋ ಅವ್ರಿಗೆ 20% ಡಿಸ್ಕೌಂಟ್. ನೋಡಿ, ಒಂದು ಆ್ಯಕ್ಟಿವಿಟಿ ಕೊಡ್ತಾರೆ, ಡಿಸ್ಕೌಂಟನ್ನು ಕೊಡ್ತಾರೆ. ಈಗ ಇವರು 20% ಡಿಸ್ಕೌಂಟ್ ಪಡ್ಕೊಳ್ಳೋಣ ಅಂತಂತೇಳಿ 7000 ನಡಿಗೆಗಳನ್ನು ಅವರು ಒಳಗಡೆ ನಡಿಬೇಕಾಗಿರುತ್ತೆ. ಇಮ್ಯಾಜಿನ್ 7000 ಫುಟ್ ಸ್ಟೆಪ್ಸ್ ಈಸ್ ಈಕ್ವಲ್ ಟು 3 ಕಿಲೋಮೀಟರ್ಸ್. ಅವರ ಶಾಪ್ ಯಾರೆಲ್ಲ ನೋಡಿದಿರೋ ಐಕಿಯಾ ಶಾಪ್ ನಿಮ್ಗೆ ಗೊತ್ತಿರುತ್ತೆ, ತುಂಬ ದೊಡ್ಡದಿರುತ್ತೆ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, ಫೋರ್ತ್ ಫ್ಲೋರ್ ಅಂತಂತೇಳಿ ತುಂಬ ದೊಡ್ಡದು, ಮ್ಯಾಸಿವ್ ಇನ್ಫ್ರಾಸ್ಟ್ರಕ್ಚರ್. ಇಲ್ಲಿ 20% ಡಿಸ್ಕೌಂಟ್ ಪಡ್ಕೋಬೇಕು ಅಂತಂತೇಳಿ 7000 ನಡಿಗೆ ಯಾರೆಲ್ಲ ನಡೆದ್ರೋ ಅವರೆಲ್ಲರೂ ಬಂದಿರೋ ಉದ್ದೇಶ ಏನೋ ಒಂದು ಐಟಮ್ನ ತೆಗೆದುಕೊಳ್ಬೇಕು ಅಂತಿರುತ್ತೆ. ಅಂದರೆ 1000 ರೂಪಾಯಿಗಷ್ಟು ಒಂದು ಐಟಮ್ ತೆಗೆದುಕೊಳ್ಳೋ ಅಂತಿರಬೇಕಂತಿರೋರು 10,000 ರೂಪಾಯಿಗಳ ಐಟಮನ್ನು ಖರೀದಿ ಮಾಡೋಂಗೆ ಆಗುತ್ತೆ. ಯಾಕಾಗುತ್ತೆ? ಎಲ್ಲ ನೋಡಿದ್ದೆಲ್ಲ ಮನುಷ್ಯನ ಸ್ವಾಭಾವಿಕ ಗುಣ ಏನು, ಅಯ್ಯೋ ಅದು ಬೇಕು, ಅವ್ರು ಬಂದಿರುವಂಥದ್ದು ಯಾವುದೋ ಒಂದು ಟೀಪಾಯ್ ತೆಗೆದುಕೊಂಡು ಹೋಗಬೇಕು, ಅಥವಾ ಮನೆಗೆ ಯಾವುದೋ ಒಂದು ಚೇರ್ ತೆಗೆದುಕೊಂಡು ಹೋಗಬೇಕು ಅಂತಿರುತ್ತೆ. ಅವ್ರ ಮನಸ್ಸಿನಲ್ಲಿ ದಿವಾನ ತೆಗೆದುಕೊಂಡು ಹೋಗಬೇಕು ಅಂತಿರಲ್ಲ, ಅಥವಾ ಸೋಫಾ ಸೆಟ್ ತೆಗೆದುಕೊಂಡು ಹೋಗಬೇಕು ಅಂತಿರಲ್ಲ, ಅಥವಾ ಕಿಚನ್ಗೆ ಏನೋ ಐಟಮ್ಸ್ ಬೇಕಿತ್ತು, ಅಥವಾ ಎಲೆಕ್ಟ್ರಿಕ್ ಐಟಮ್ ಬೇಕಿತ್ತು, ಪ್ಲಮ್ಮಿಂಗ್ ಐಟಮ್ ಬೇಕಿತ್ತು ಅಂತ ಇರೋದೇ ಇಲ್ಲ. ಜಸ್ಟ್ ಬಿಕಾಸ್ 7000 ನಡಿಗೆಗಳು ನಡೆದು 20% ಡಿಸ್ಕೌಂಟ್ ತೆಗೆದುಕೊಳ್ಳೋಣ ಅನ್ನೋ ಒಂದು ಕಾರಣಕ್ಕೆ ಅವರ ಒಂದು ಏನು ತೆಗೆದುಕೊಳ್ಬೇಕು ಅಂತಿರುತ್ತೋ ಪರ್ಚೇಸಿಂಗ್ ಕೆಪ್ಯಾಸಿಟಿ ಬಿಕಮ್ಸ್ 1:10. ಇದರಿಂದ ಐಕಿಯಾದವರು ದೊಡ್ಡ ಲಾಭವನ್ನು ಮಾಡ್ತಾರೆ. ಇದೇ ಇವತ್ತಿಗೂ ಎಲ್ಲ ಒಂದು ಮಳಿಗೆಗಳು, ವಿಶೇಷವಾಗಿ ನೀವು ಮಾಲ್ಸ್ ಅಂತ ಏನು ಕರಿತೀವೋ, ಯಾತಕ್ಕೋಸ್ಕರ ಅಲ್ಲಿ ಈ ಒಂದು ಸಿನಿಮಾಗಳಿರುತ್ತೆ? ಬಿಕಾಸ್ ಪೀಪಲ್ ವಾಂಟ್ ಟು ಮೇಕ್ ಯು ಸ್ಪೆಂಡ್ ಮೋರ್ ಟೈಮ್ ಇನ್ ದಿ ಮಾಲ್. ಸೊ ದಟ್ಸ್ ದ ವೆರಿ ರೀಸನ್. ಸೊ ನಮ್ಮ ಬಿಸ್ನೆಸ್ಗಳಲ್ಲಿ ಇದನ್ನು ಹೇಗೆ ಅಳವಡಿಸ್ಕೊಳ್ಬೋದು? ಒಂದು ವೇಳೆ ಬ್ಯೂಟಿ ಪಾರ್ಲರ್ ಬಿಸ್ನೆಸ್ ಇದ್ದರೆ ನಾವೇನು ಮಾಡ್ಬೋದು? ಗ್ರಾಹಕರು ಯಾರು ಬರ್ತಾರೋ 2 ವಿಡಿಯೋ ಮಾಡ್ಬೋದು. ಅಂತಂದರೆ ಒಂದು ವಿಡಿಯೋ ಬಿಫೋರ್, ಇನ್ನೊಂದು ವಿಡಿಯೋ ಆಫ್ಟರ್. ಸಪೋಸ್ ಈಗ ಫೇಶಿಯಲ್ ಅಂದ್ಕೊಳ್ಳೋಣ. ಫೇಶಿಯಲ್ ಬಿಫೋರ್ ಫೇಶಿಯಲ್ ಫೇಸ್ ಹೇಗಿತ್ತು, ಆಫ್ಟರ್ ಫೇಶಿಯಲ್ ಫೇಸ್ ಹೇಗಿರುತ್ತೆ. ಯಾರೆಲ್ಲ ವಿಡಿಯೋ ಕೊಡ್ತಾರೋ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ಕೊಳ್ಳೋಕ್ಕೆ, ಅವ್ರಿಗೆ ಸಪೋಸ್ 50% ಡಿಸ್ಕೌಂಟ್ ಅಂತ ಹೇಳೋಣ. ಎಷ್ಟು ಜನ ಇಷ್ಟಪಡ್ತಾರೆ ಗೊತ್ತಾ? ಅಯ್ಯೋ 50% ಡಿಸ್ಕೌಂಟ್ ಅಂತೆ, ಲೆಟ್ ಮೀ ಗಿವ್ ಅ ಟ್ರೈ ಅಂತೇಳಿ. ಸಪೋಸ್ ಐಬ್ರೋ ಅಪ್ಪ, ಬ್ಯೂಟಿ ಪಾರ್ಲರ್ ಐಬ್ರೋ ಕಾಂಪ್ಲಿಮೆಂಟರಿ ಇಫ್ ಯು ಗಿವ್ ಒನ್ ರಿವ್ಯೂ, ಗೂಗಲ್ ರಿವ್ಯೂ ಅಂತಂದರೆ, ವಿ ಆರ್ ಗಿವಿಂಗ್ ಅನ್ ಆ್ಯಕ್ಟಿವಿಟಿ ಟು ಅ ಕಸ್ಟಮರ್ ಆ್ಯಂಡ್ ದೆನ್ ವಿ ಆರ್ ರಿವಾರ್ಡಿಂಗ್ ದೆಮ್. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಸಪೋಸ್ ನಮಗೆ ಯಾವುದೋ ಒಂದು ಸಣ್ಣ ಫ್ರೂಟ್ ಶಾಪೋ ಅಥವಾ ಈ ತರಕಾರಿ ಶಾಪೋ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಹಳೆ ಕಾಲದಲ್ಲಿ ಹೇಗಿತ್ತು, ನಾವು ಬಂದು ನಿಂತ್ಕೊಳ್ತೇವೆ, ಗ್ರಾಹಕರು ಬಂದು ನಿಂತ್ಕೊಳ್ತಾರೆ, ಅವ್ರನ್ನ ಕೇಳ್ತಾರೆ, ನನಗೆ 1 kg ಆ್ಯಪಲ್ ಕೊಡಿ, ನನಗೆ 2 kg ಈರುಳ್ಳಿ ಕೊಡಿ. ಅವರು ತೂಕ ಮಾಡಿ ಕೊಡುವಂಥದ್ದು. ಇದು ಪ್ರಿಮಿಟಿವ್ ಐಡಿಯಾ, ಹಳೇ ಸ್ಟೈಲ್ನ ಒಂದು ಮಾರ್ಕೆಟಿಂಗ್ ಅಥವಾ ಒಂದು ಬಿಸ್ನೆಸ್ ಐಡಿಯಾ. ಹೇಗಿರ್ಬೇಕು ಗೊತ್ತಾ? ಅವರು ಬಂದ ತಕ್ಷಣ ಒಂದು ಟ್ರಾಲಿನ ಕೊಟ್ಟು ಅವರೇ ತೆಗೆದುಕೊಳ್ಳೋಕೆ ಒಳಗಡೆ ಕಳಿಸ್ಬೇಕು. ದಿಸ್ ಗಿವ್ಸ್ 10x ಟೈಮ್ಸ್ ಆಫ್ ದಿಸ್ ಮೇಕ್ಸ್ ದೆಮ್ ಪರ್ಚೇಸ್ 10x ಟೈಮ್ಸ್. ಅಂತಂದರೆ ನಾನು ತಗೊಳಕ್ಕೆ ಬಂದಿರೋದು ಬರೀ ಒಂದು ಕೊತ್ತಂಬರಿ ಸೊಪ್ಪು ಅಂದ್ಕೊಳ್ಳೋಣ.
ನಾನು ಬಂದಿರೋದು ಕೊತ್ತಂಬರಿ ಸೊಪ್ಪು ತೆಗೆದುಕೊಂಡು ಹೋಗೋದಕ್ಕೆ. ವೆರಿ ಫ್ಯಾಕ್ಟ್ ಯು ಗಿವ್ ಮಿ ಅ ಟ್ರಾಲಿ ಅಥವಾ ಬ್ಯಾಗ್ ಕೊಟ್ಬಿಟ್ಟು ಒಳಗಡೆ ಹೋಗಿ ತೆಗೆದುಕೊಂಡು ಬನ್ನಿ ಅಂತಂದರೆ ನನಗೇನೇನೋ ಆಲೋಚನೆಗಳು ಬರುತ್ತೆ. ಓ ಇಲ್ಲಿ ಗರ್ಕಿನ್ಸ್ ಇದೆ, ಅಂದರೆ ತೊಂಡೆಕಾಯಿ ಇದೆ, ಓ ಇಲ್ಲಿ ಟೊಮೆಟೊ ಬೇಕಿತ್ತು, ಅರೆ ಏನೋ ಒಂದು ಕಡಿಮೆ ಇತ್ತು, ನುಗ್ಗೆಕಾಯಿ ಬೇಕು, ಅಥವಾ ಬೇರೆ ನನಗೆ ಬೇಡದೇ ಇರೋದೆಲ್ಲ ಬೇಕು ಅನ್ನೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸಿ ದಿಸ್ ಈಸ್ ವರ್ಕಿಂಗ್ ಆನ್ ಹ್ಯೂಮನ್ ಸೈಕಾಲಜಿ. ಸೊ ಮಾರ್ಕೆಟ್ ಹೇಗಿದೆಯೋ ಹಾಗೆ ಬದುಕೋದನ್ನು ನಾವು ಕಲಿತಾಗ ಮಾತ್ರ ವ್ಯಾಪಾರ ಮಾಡೋದಕ್ಕೆ ಸಾಧ್ಯ. ಇಲ್ಲಿ ನಾವು ಮೋಸ ಮಾಡ್ತಿಲ್ಲ, ನಾವು ಕಸ್ಟಮರ್ಗೆ ಹೇಳ್ತಿಲ್ಲ ಇದನ್ನೆಲ್ಲ ತೆಗೆದುಕೊಂಡು ಹೋಗಿ ಅದು ಮಾಡಿ ಇದು ಮಾಡಿ ಅಂತ ಹೇಳ್ತಿಲ್ಲ. ವಿ ಜಸ್ಟ್ ಗಿವಿಂಗ್ ದೆಮ್ ಸ್ಪೇಸ್, ಹೆಚ್ಚು ಸಮಯ ಕೊಡ್ತಿದ್ದಾವೆ. ಸೊ ಹಾಗಾಗಿ ನಿಮ್ಮ ವ್ಯಾಪಾರಗಳು ಒಂದು ವೇಳೆ ನೀವೇ ನಿಂತ್ಕೊಂಡು ಡೆಲಿವ್ರಿ ಕೊಡೋ ಹಾಗೆ ಇದ್ದರೆ ಅದನ್ನು ಬದಲಾಯಿಸಿ ಕಸ್ಟಮರೇ ಒಳಗಡೆ ಬಂದು ಅವ್ರಿಗೆ ಏನು ಬೇಕೋ ಅದನ್ನೆಲ್ಲ ತೆಗೆದುಕೊಂಡು ಹೋಗುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು. ಡೆಫಿನೆಟ್ಲಿ 10x ಟೈಮ್ಸ್ ಯುವರ್ ಬಿಸ್ನೆಸ್ ವಿಲ್ ಗ್ರೋ. ಒಂದು ವೇಳೆ ಕಾರ್ ವಾಶ್ ಇದ್ದರೆ ಪ್ರತಿ ಕಸ್ಟಮರ್ ಕಾರ್ ವಾಶಿಗೆ ಮುಂಚಿತವಾಗಿ ಕಾರ್ ಹೇಗಿತ್ತು, ಆಫ್ಟರ್ ವಾಶ್ ಹೇಗಿತ್ತು, ಒಂದು ವೇಳೆ ವ್ಯಾಕ್ಯೂಮ್ ಕ್ಲೀನಿಂಗ್ ಮಾಡಿದ್ರೆ ಕಾರ್ದು ಮುಂಚಿತವಾಗಿ ಕಾರ್ ಹೇಗಿತ್ತು ಒಳಗಡೆ, ಆಮೇಲೆ ವಾಶ್ ಆದಮೇಲೆ ಅಥವಾ ವ್ಯಾಕ್ಯೂಮ್ ಆದಮೇಲೆ ಕಾರ್ ಒಳಗಡೆ ಹೇಗಿತ್ತು, ಬಿಫೋರ್ ಆ್ಯಂಡ್ ಆಫ್ಟರ್. ಪ್ಲೀಸ್ ಡೂ ದಿಸ್ ಗಿವ್ಸ್ ಅ ಮ್ಯಾಸಿವ್ ಡಿಫ್ರೆನ್ಸ್ ಇನ್ ಯುವರ್ ಬಿಸ್ನೆಸ್. ಹೀಗೆ ಮೂವೀಸಲ್ಲೂ ನೋಡಿ ಹೇಳ್ತಾರೆ, ಹೋಗ್ಬೇಕಂತಂದರೆ ಹೇಗಿದೆ ಒಂದು ಆ್ಯಂಟಿಸಿಪೇಷನ್ ಒಂದು ವಿಡಿಯೋ ಮಾಡ್ತಾರೆ, ಹೊರಗಡೆ ಬಂದಾಗ ರಿವ್ಯೂ ಮಾಡಿಸ್ತಾರೆ ಹೇಗಿತ್ತು ಬಿಫೋರ್ ಆ್ಯಂಡ್ ಆಫ್ಟರ್, ಹೌ ಇಟ್ ಈಸ್ ಅನ್ನೋ ಥರ. ಸೊ ವಿ ಮಸ್ಟ್ ಸೆಲ್ ದ ಫೀಲಿಂಗ್ಸ್, ನಾಟ್ ಜಸ್ಟ್ ದ ಪ್ರಾಡಕ್ಟ್. ಸೊ ಯಾರೆಲ್ಲ ಬರೀ ಪ್ರಾಡಕ್ಟ್ನ ಸೇಲ್ ಮಾಡ್ತಾರೋ ಅವರು ಸೇಲು 10x ಆಗದೆ ಹೋಗ್ಬೋದು. ಯಾರೆಲ್ಲ ಪ್ರಾಡಕ್ಟ್ನ ಜೊತೆ ಫೀಲಿಂಗ್ಸ್ನ ಸೇಲ್ ಮಾಡ್ತಾರೋ ಅವರು ಉತ್ತಮವಾಗಿ ಬಿಸ್ನೆಸ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಎಲ್ಲ ಬಿಸ್ನೆಸ್ಸಲ್ಲೂ ಇದೇ ಪ್ರಕ್ರಿಯೆ ಅಳವಡಿಸ್ಕೊಳ್ತಾರೆ, ಡಿಫ್ರೆಂಟಾಗಿ ಅಳವಡಿಸಿರ್ತಾರೆ ಅಷ್ಟೇ. ಸೊ ಯು ಮಸ್ಟ್ ಡೂ ದಿಸ್. ಐ ಹೋಪ್ ಇಟ್ ವಾಸ್ ಯೂಸ್ಫುಲ್ ಫಾರ್ ಯು. ಗಿವ್ ಡಿಸ್ಕೌಂಟ್ ಟು ಕಸ್ಟಮರ್ ವಿತ್ ಅನ್ ಆ್ಯಕ್ಟಿವಿಟಿ. ಸೊ ಇನ್ನೊಂದು ಅದ್ಭುತವಾದ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇದೆ. ಯಾರಿಗೆಲ್ಲ ಈ ಮಾರ್ಕೆಟಿಂಗ್ ಸ್ಟ್ರಾಟಜಿ ಬೇಕೋ ಅವರೆಲ್ಲರೂ ಕೆಳಕಂಡ ಸ್ಕ್ರಾಲಿಂಗ್ ನಂಬರ್ಗೆ ಫೋನ್ ಮಾಡಿ ನಿಮಗೆ ಮೆಸೇಜ್ ಕಳಿಸ್ತಾರೆ ನಮ್ಮ ಟೀಮ್ ಕಡೆಯಿಂದ. ಇನ್ನೊಂದು ಅದ್ಭುತವಾದ ಸೀಕ್ರೆಟ್ ಮಾರ್ಕೆಟಿಂಗ್ ಕೋಡ್. ಈ ಮಾರ್ಕೆಟಿಂಗ್ ಐಡಿಯಾಯಿಂದನೂ 10x ಟೈಮ್ಸ್ ನೀವು ಪ್ರಾಫಿಟನ್ನು ಹೆಚ್ಚು ಮಾಡ್ಕೊಳ್ಬೋದು. ಕೆಳಗಡೆ ಸ್ಕ್ರೋಲ್ ಆಗ್ತಿದೆ ನೋಡಿ, ಆ ನಂಬರ್ಗೆ ಫೋನ್ ಮಾಡಿ ನನಗೆ ಇನ್ನೊಂದು ಮಾರ್ಕೆಟಿಂಗ್ ಐಡಿಯಾ, ಬ್ಯೂಟಿಫುಲ್ ಮಾರ್ಕೆಟಿಂಗ್ ಐಡಿಯಾ ಗುರುಗಳು ಹೇಳಿದ್ದು ಬೇಕು ಅಂತ ಮೆಸೇಜ್ ಮಾಡಿ. ಅಂಥವ್ರಿಗೆ ಮಾತ್ರ ಮೆಸೇಜ್ ಮಾಡ್ತಾರೆ ನಮ್ಮ ಟೀಮ್ ಕಡೆಯಿಂದ.